ಈ ಕನಕೋತ್ಸವದ ಅಂಗವಾಗಿ ನಮ್ಮ ನಾಯಕರಾದಂಥ ಡಿ ಕೆ ಸುರೇಶ್ ಅವರು, ಡಿ ಕೆ ಶಿವಕುಮಾರ್ ಅವರು ಮತ್ತು MLC ರವಿಯಣ್ಣವರು ಮತ್ತು ಎಲ್ಲ ನಮ್ಮ ಲೀಡ್ರ ಒಂದು ಸಮ್ಮುಖದಲ್ಲಿ ಭಾಳ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಎಲ್ಲ ಕಾರ್ಯಕ್ರಮಗಳು ಒಂದೊಂದು ವಿಂಗನ್ನು ಮಾಡಿ ಒಬ್ಬೊಬ್ಬ ಟೀಮ್ನ ಸೆಟಪ್ ಮಾಡಿ ಎಲ್ಲ ನಮ್ಮ ನಾಯಕರುಗಳು ನಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದ್ರ ಪ್ರಕಾರವಾಗಿ ಎಲ್ಲ ನಮ್ಮ ನಾಯಕರು ಒಳಗೂಡಿ ಒಂದು ಒಳ್ಳೆಯ ನಮಗೆ ವಾಯ್ಸ್ ಆಫ್ ಕನಕೋತ್ಸವ ಅಂತ ಒಂದು ಕಾರ್ಯಕ್ರಮ ಕೊಟ್ಟರು, ಮತ್ತು ರಂಗಗೀತೆಗಳು ಕೊಟ್ಟರು, ಮತ್ತು ಸಮವರ್ತಿದ್ದು ಕೊಟ್ಟರು. ಅದೆಲ್ಲನೂ ಸಹ ನಾವು ಎಲ್ಲ ನಮ್ಮ ಮುಖಂಡರ ನೇತೃತ್ವದಲ್ಲಿ ಅಚ್ಚುಕಟ್ಟಾಗಿ ಮೂಡಿ ಬರ್ತಾ ಇದೆ ಅಂತೆಲ್ಲ ಪ್ರಶಂಸೆಯನ್ನು ಕೊಡ್ತಿದ್ದಾರೆ. ಹಾಗಾಗಿ ಎಲ್ಲ ಮಕ್ಕಳಿಗೆ ಒಂದು ಎಲ್ಲ ಕ್ರೀಡೆ ಇರ್ಬೋದು, ಮತ್ತು ಕಲ್ಚರಲ್ ಪ್ರೋಗ್ರಾಮ್ ಇರ್ಬೋದು, ಎಲ್ಲ ಸಂಗೀತ ಕಾರ್ಯಕ್ರಮ ಇರ್ಬೋದು, ಯೋಗ ಇರ್ಬೋದು, ರಂಗೋಲಿ ಇರ್ಬೋದು, ಪ್ರತಿಯೊಂದು ಇಂಥದ್ದಿಲ್ಲ ಕನಕೋತ್ಸವದಲ್ಲಿ ಕಾರ್ಯಕ್ರಮ ಅಂತ ಅನ್ನೋಂಗಿಲ್ಲ. ಮೆಹಂದಿ ಇರ್ಬೋದು, ಎಲ್ಲ ಥರದ ಕೇಶವಿನ್ಯಾಸ ಇರ್ಬೋದು, ಎಲ್ಲ ಥರದ ಕಾರ್ಯಕ್ರಮಗಳನ್ನು ನಮ್ಮ ತಾಲೂಕಿನ ಜನಕ್ಕೆ ಮತ್ತು ಜಿಲ್ಲೆಯ ಜನಕ್ಕೆ ಈ ಕನಕೋತ್ಸವ ಅನ್ನೋ ಒಂದು ಹೆಸರಲ್ಲಿ ಎಲ್ಲ ವಿವಿಧ ನಮ್ಮ ತಾಲೂಕುಗಳಲ್ಲಿ ಮಾಗಡಿ ಉತ್ಸವ ಇರ್ಬೋದು, ಚನ್ನಪಟ್ಟಣ ಗೊಂಬೆ ಉತ್ಸವ ಇರ್ಬೋದು, ಕುಣಿಗಲ್ ಉತ್ಸವ ಇರ್ಬೋದು, ಮತ್ತು ರಾಮನಗರದ ರಾಮೋತ್ಸವ ಇರ್ಬೋದು, ಎಲ್ಲವನ್ನು ನಮ್ಮ ನಾಯಕರುಗಳು ಚಾಲನೆಯನ್ನು ಕೊಟ್ಟರು. ಅದೇ ರೀತಿಯಾಗಿ ಜಿಲ್ಲೆಯಾದ್ಯಂತ ಒಂದು ಹಬ್ಬದ ವಾತಾವರಣದಲ್ಲಿ ನಡೀತಾ ಇದೆ. ಈಗೆಲ್ಲ ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟದಿಂದ ತಾಲೂಕು ಮಟ್ಟದಿಂದ ಈಗ ಕನಕೋತ್ಸವದ ವೇದಿಕೆಗೆ ತಾಲೂಕಿನಾದ್ಯಂತ ಈಗೆಲ್ಲ ನಮ್ಮ ವಾಯ್ಸ್ ಆಫ್ ಕನಕೋತ್ಸವ ಸಮವರ್ತಿ ಗೀತೆ ಮತ್ತು ರಂಗಗೀತೆಯವರೆಲ್ಲನೂ ಸಹ ಬರ್ತಾರೆ. ಅದೇ ರೀತಿಯಾಗಿ ಎಲ್ಲ ಇವೆಂಟ್ಸಲ್ಲೂ ಎಲ್ಲ ಸ್ಪರ್ಧಿಗಳು ಗೆದ್ದು ಬರ್ತಾರೆ. ಮುಖ್ಯ ವೇದಿಕೆಯಲ್ಲಿ ಅವರಿಗೆ ಒಂದು ವೇದಿಕೆಯನ್ನು ನಮ್ಮ ನಾಯಕರು ಕಲ್ಪಿಸ್ಕೊಟ್ಟಿದ್ದಾರೆ. ಮಕ್ಕಳ ಒಂದು ಅವರ ಪ್ರತಿಭೆಗಳನ್ನು ತೋರಿಸಲಿಕ್ಕೆ ಒಂದು ಕನಕೋತ್ಸವ ಮುಖ್ಯ ವೇದಿಕೆ ಆಯಿತು ಅಂತ ಎಲ್ಲ ನಮ್ಮ ತಾಲೂಕಿನ ಜನ ಗುಣಗಾನವನ್ನು ಮಾಡ್ತಾರೆ. ಅದರಿಂದ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ, ಡಿ ಕೆ ಸುರೇಶ್ ಅವರಿಗೆ ಮತ್ತು MLC ರವಿಯಣ್ಣವ್ರಿಗೆ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನ ಜನ, ಜಿಲ್ಲೆ ಜನ ಅವ್ರ ಜೊತೆಗೆ ನಿಲ್ಲಬೇಕು, ಇಂಥ ನಾಯಕರು ನಮಗೆ ಬೇಕು, ಮತ್ತು ಎಲ್ಲ ಅಭಿವೃದ್ಧಿ ಕೆಲಸ ಇರ್ಬೋದು ಎಲ್ಲರಿಗೂ ಒಳ್ಳೆಯದು ಆಗ್ತಾರೆ ಅಂತೇಳಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆಯ ಅಧಿಕಾರವನ್ನು ಕೊಟ್ಟು ಇನ್ನು ಮುಂದೆ ಬಂದರೆ ಅವರು ಇನ್ನೂ ಸಹ ನಮ್ಮ ಜಿಲ್ಲೆಯನ್ನು ಮತ್ತು ಇಂಪ್ರೂವ್ ಮಾಡ್ತಾರೆ ಅಂತೇಳಿ ಜನಗಳೆಲ್ಲ ಭಾಷಿಸ್ತಾ ಇದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.